ಕೊಪ್ಪಳದ ಭಾಗ್ಯನಗರದಲ್ಲಿನ ತನ್ವಿ ಪಬ್ಲಿಕ್ ಸ್ಕೂಲ್ನಲ್ಲಿ ವಿಷಯವಾರು ವಸ್ತು ಪ್ರದರ್ಶನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ಸಸಿಗೆ ನೀರು ಹಾಕುವ ಮೂಲಕ ಹಿರಿಯ ಪತ್ರಕರ್ತರಾದ ರುದ್ರಗೌಡ ಪಾಟೀಲ್ ಉದ್ಘಾಟಿಸಿದರು. ಇದೇ ವೇಳೆ ಮಾತನಾಡಿ, ಮಕ್ಕಳಿಗೆ ಪೂರ್ವ ಪ್ರಾಥಮಿಕ ಶಿಕ್ಷಣ ಸಮಯದಲ್ಲಿ ಜ್ಞಾಪಕ ಶಕ್ತಿ ಹೆಚ್ಚಿಸಲು ಕ್ರಿಯಾಶೀಲ ಚಟುವಟಿಕೆಗಳನ್ನು ಮಾಡಿಸಬೇಕು. ಮಕ್ಕಳ ಪ್ರತಿಭೆಯನ್ನು ಹೊರಹಾಕಲು ವಿವಿಧ ಕಾರ್ಯಕ್ರಮ ಆಯೋಜಿಸಬೇಕು. ಮಕ್ಕಳಲ್ಲಿ ಮಾತನಾಡುವ ಕೌಶಲ ವೃದ್ಧಿಸಲು ವಿಷಯವಾರು ವಸ್ತು ಪ್ರದರ್ಶನ ಸಹಕಾರಿಯಾಗಲಿದೆ ಎಂದರು. ಕಾರ್ಯಕ್ರಮಕ್ಕೆ ಆಗಮಿಸಿದ ಗಣ್ಯರು, ಪಾಲಕರು ಚಿಣ್ಣರ ವಿಷಯವಾರು ವಸ್ತು ಪ್ರದರ್ಶನ ವೀಕ್ಷಿಸಿ ಮಕ್ಕಳ ಪ್ರತಿಭೆಯನ್ನು ಪ್ರೋತ್ಸಾಹಿಸಿದರು. ಶಾಲೆಯು ಕ್ರೀಡೋ ಎಂಬ ಸೃಜನಶೀಲ ಚಟುವಟಿಕೆ ಆಧಾರಿತ ಪಠ್ಯಕ್ರಮವು ಗಮನ ಸೆಳೆಯಿತು. ಪ್ರಿಯದರ್ಶಿನಿ ಮುಂಡರ್ಗಿಮಠ್, ಮಂಜುಳಾ ಪಾಟೀಲ್, ಪ್ರತೀಕಾ ಡಂಗೂರ್ಮಠ್, ನಿವೇದಿತಾ, ಅಶ್ವಿನಿ, ಮಧುಮತಿ, ಅಪ್ಸರ, ರೇಣುಕಾ, ಚಿದಾನಂದಯ್ಯ ಬನ್ನಿಮಠ್ ಮತ್ತು ಪ್ರಶಾಂತ್ ಡಂಗೂರ್ಮಠ್ ಹಾಗೂ ಪಾಲಕರು, ಶಿಕ್ಷಕರು ಉಪಸ್ಥಿತಿಯಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಮುದ್ದು ಮಕ್ಕಳು ತಾವು ತಯಾರಿಸಿದ ವಿಷಯವಾರು ವಸ್ತು ಪ್ರದರ್ಶನದ ಬಗ್ಗೆ ವಿಶ್ಲೇಷಣೆ ಮಾಡುವ ಮೂಲಕ ಎಲ್ಲರ ಗಮನ ಸೆಳೆದರು. ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ ಅನ್ನೋ ರೀತಿಯಲ್ಲಿ ಇಲ್ಲಿ ಅತ್ಯಂತ ಸಣ್ಣ ಮಕ್ಕಳು, ಅಂದರೆ ಈಗ ತಾನೇ ಕಣ್ಣು ಬಿಡುವಂಥ ಮಕ್ಕಳಿಗೆ ಈ ಶಾಲೆ ಪ್ರತಿಯೊಂದನ್ನು ಕಲಿಸೋ ರೀತಿಯಲ್ಲಿ ಈ ಒಂದು ವಸ್ತು ಪ್ರದರ್ಶನವನ್ನು ಮಾಡಿದೆ. ಏನಂದರೆ ಆ ಮಕ್ಕಳಲ್ಲಿ ಮಾತಾಡುವ ಶೈಲಿ ಜೊತೆಗೆ ಅಲ್ಲಿರುವಂಥ ವಸ್ತುಗಳ ವಿವರಣೆಗಳನ್ನು ಹೇಳುವಂಥ ರೀತಿ, ಆ ಮಕ್ಕಳಲ್ಲಿ ಜ್ಞಾನವನ್ನು ತುಂಬುವಂಥ ಒಂದು ಕೆಲಸವನ್ನು ಈ ಶಾಲೆ ಮಾಡ್ತಾ ಇದೆ ಅಂದರೆ ಅತ್ಯಂತ ಹೆಮ್ಮೆಯ ವಿಷಯ ಅನಿಸ್ತದೆ. ಈ ವಿಷಯ ಪ್ರತಿಯೊಂದು ಪಾಲಕರು ಕೂಡ ಇದಕ್ಕೆ ಸಾಥ್ ಕೊಟ್ಟು ಆ ಮಕ್ಕಳನ್ನು ಈ ಲೆವೆಲ್ಗೆ ತಂದು ನಿಲ್ಲಿಸಂಥ ಇಲ್ಲಿ ಅಂತ ಶಿಕ್ಷಕರು ಮತ್ತು ಶಿಕ್ಷಕಿಯರು ಭಾಳ ಒಂದು ಎಫರ್ಟ್ ಹಾಕಿ ಮಕ್ಕಳನ್ನು ತಿದ್ದಿ ಈ ಥರ ಮಾತಾಡೋ ಸ್ಥಿತಿಗೆ ತಂದಾರಂದರೆ ಭಾಳ ಹೆಮ್ಮೆಯ ವಿಷಯ, ಭಾಳ ಖುಷಿ ಅನಿಸ್ತೈತೆ. ನೋಡಿದ ತಕ್ಷಣ ಇಷ್ಟಿಷ್ಟು ಚಿಕ್ಕ ಮಕ್ಕಳು ಕೂಡ ತಮ್ಮ ಶಾಲೆ ಬಗ್ಗೆ ಅಥವಾ ಶಿಕ್ಷಕಿಯರ ಬಗ್ಗೆ ಅಥವಾ ಈ ವಸ್ತುಗಳ ಬಗ್ಗೆ ಇಲ್ಲಿರುವಂಥ ಈ ಪ್ರದರ್ಶನ ಏನು ಮಾಡಿದಾರಲ್ಲ ಇಷ್ಟು ಅಚ್ಚುಕಟ್ಟಾಗಿ ಇವುಗಳ ಬಗ್ಗೆ ಎಲ್ಲ ತಿಳುವಳಿಕೆ ಅಂದರೆ ದಿನಂಪ್ರತಿ ಮನೆಯಲ್ಲಿ ನಡೆಯತಕ್ಕಂಥ ವಿಷಯಗಳಿರಲಿ, ಹೊರಗಡೆ ನಡೆಯತಕ್ಕಂಥ ವಿಷಯಗಳಿರಲಿ, ಅವುಗಳನ್ನೆಲ್ಲವೂ ಇಲ್ಲಿ ಪ್ರದರ್ಶನದೊಳಗೆ ತೋರ್ಪಡಿಸ್ಯಾರ. ಆ ಮಕ್ಕಳನ್ನು ಸಾರಾಸಗಟವಾಗಿ ಅದರ ಬಗ್ಗೆ ಹೇಳಿದ್ರಲ್ಲ, ಇದನ್ನು ಕೇಳಲಿಕ್ಕೆ ಖುಷಿ ಆಗುತ್ತೆ. ಮತ್ತು ಇಂಥ ವಿಷಯಗಳನ್ನು ನಾವು ಸಣ್ಣ ಮಕ್ಕಳಿದ್ದಾಗ ಈ ಥರ ನಾವು ನೋಡಿರಲಿಲ್ಲ. ಈ ಥರ ಈಗ ಇದು ಮಕ್ಕಳಲ್ಲಿ ಒಂದು ಪ್ರತಿಭೆಯನ್ನು ಗುರುತಿಸಲಿಕ್ಕೆ ಈ ಶಾಲೆ ಅತ್ಯಂತ ಶ್ರಮವಹಿಸಿ ಈ ಕೆಲಸವನ್ನು ಮಾಡಿದ್ದಕ್ಕೆ ಒಂದು ನಾನು ಆಭಾರಿಯಾಗಿದ್ದೀನಿ. ಈ ವಿಷಯ ಸಾಲಿ ಅಂತೇಳಿ ಸಾಲಿಮಠ ಅಂತ ನನ್ನ ಮೊಮ್ಮಗ ಈ ತನ್ವಿ ಪಬ್ಲಿಕ್ ಸ್ಕೂಲ್ ಭಾಗ್ಯನಗರದಲ್ಲಿ ಓದ್ತಾ ಇದ್ದಾನೆ, ಪ್ಲೇ ಹೋಮ್ನಲ್ಲಿ ಓದ್ತಾ ಇದ್ದಾನೆ. ಈ ಸ್ಕೂಲಲ್ಲಿ ಮಕ್ಕಳ ಮನೋವಿಕಾಸಕ್ಕೆ ಬೇಕಾದಂಥ ಎಲ್ಲ ಚಟುವಟಿಕೆಗಳನ್ನು ನಡೆಸ್ತಾ ಇದ್ದಾರೆ. ಅದರಲ್ಲಿ ಇವತ್ತು ಏರ್ಪಡಿಸ್ತಕ್ಕಂಥ ಈ ಎಕ್ಸಿಬಿಷನ್ ಏನದೆ ಮಕ್ಕಳ ಒಂದು ಅಭಿವೃದ್ಧಿಗೆ ಮತ್ತು ಮಾನಸಿಕ ಬೆಳವಣಿಗೆಗೆ ಉತ್ತಮ ಒಂದು ಕಾರ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಹೆಸರು ಕೊಟ್ರಗೌಡ ಪೊಲೀಸ್ ಪಾಟೀಲ್ ಅಂತ ಹೇಳಿ, ನಮ್ಮ ಮೊಮ್ಮಗ ಹೆಣ್ಣು ಮೊಮ್ಮಗ ಅಭಿನವ್ ಅಂತ ಹೇಳಿ ಅದರಲ್ಲಿ ಪ್ಲೇ ಹೋಮ್ನಿಂದ ನರ್ಸರಿ ಬಂದಿದ್ದಾನೆ. ಇಲ್ಲಿ ವ್ಯವಸ್ಥೆ ನಾವು ಶಾಲೆ ಕಲ್ತಿದ್ದೀವಿ, ಬಟ್ 21ನೇ ಶತಮಾನದಲ್ಲಿ ಈ ಹೊಸ ವಿದ್ಯಮಾನ ನೋಡಿ ನಮಗೆ ಭಾಳ ಖುಷಿ ಅನ್ನಿಸ್ತಿದೆ. ಈಗಿನ ಕಾಲಕ್ಕೆ ತಕ್ಕಂತೆ ಅವಶ್ಯಕತೆ ಇದ್ರೂ ಹೆಚ್ಚಿನ ಒತ್ತು ಕೊಟ್ಟು ಈ ಹೊಸ ವಿಧಾನಗಳನ್ನು ಅಳವಡಿಸಿ ಈಗಿನ ಮಕ್ಕಳಿಗೆ ನಾವು ಏನಾದರೂ ತೋರಿಸೇ ಹೇಳಬೇಕು. ಈಗಿನ ನೋಡಬೇಕಂದ್ರೆ ಹೊರಗಡೆ ಇಂಥ ವಸ್ತುಗಳು ಸಿಗೋದು ಕಡಿಮೆ. ಅದನ್ನು ಇವರು ಅಚ್ಚುಕಟ್ಟಾಗಿ ಮಾಡಿ ಹೆಚ್ಚಿನ ಬುದ್ಧಿಮಟ್ಟಕ್ಕೆ ಅನುಕೂಲ ಆಗಂತಾಗ ಪ್ರೇರೇಪಿಸಿ ಸ್ವಲ್ಪ ಹೆಚ್ಚು ಕಮ್ಮಿ ನಮಗೂ ತುಂಬ ಖುಷಿ ಅನ್ನಿಸ್ತಾ ಇದೆ. ಹೊಸ ವಿಧಾನ, ಹೊಸ ವ್ಯವಸ್ಥೆ, ಇಲ್ಲಿ ಶಿಕ್ಷಣ, ಈ ಸಂಸ್ಥೆ ದೊಡ್ಡ ಬೃಹದಾಕಾರವಾಗಿ ಬೆಳೆದು ಒಳ್ಳೆಯ ಹೆಸರನ್ನು ಗಳಿಸಲಿ. ಇಲ್ಲಿ ಬೆಳೆದಂಥ ಮಕ್ಕಳು ರಾಜ್ಯಕ್ಕೆ, ರಾಷ್ಟ್ರಕ್ಕೆ ಮಾದರಿಯಾಗಿ ರೂಪಿಸಲಿ ಅಂತೇಳಿ ಅವ್ರಿಗೆ ಹೆಚ್ಚಿನ ಜವಾಬ್ದಾರಿ ನಾನು ಅವ್ರ ಹತ್ರ ವಿನಂತಿ ಮೂಲಕ ಬೇಡಿಕೊಂಡು ಚೆನ್ನಾಗಿದೆ. ನಮಗೆ ತುಂಬ ಖುಷಿ ಅನ್ನಿಸ್ತಾ ಇದೆ. ಸರ, ನಾವು ಫಸ್ಟ್ಗೆ ಸ್ಟಾರ್ಟಿಂಗ್ ಸ್ಕೂಲ್ ಓಪನ್ ಮಾಡಿದಾಗ ಸರ ಎಂತು ಅನ್ನೋದೇನು ಗೊತ್ತಿದ್ದಿದ್ದಿಲ್ಲ ಸರ, ಏನು ಅಂತಂದು. ಆದರೆ ಬಟ್ ಸ್ಕೂಲಿಗೆ ಮಾತ್ರ ಕಳಿಸಿದಾಗ ನಮ್ಮ ಮಗಳು ಏನು ಓದ್ತಾಳ ಏನಿಲ್ಲ ಅನ್ನೋದೆಷ್ಟು ಅಬ್ಸರ್ವ್ ಮಾಡ್ತೀವಿ. ನಾಲೆಜ್ ಅಂತೂ ಸಿಕ್ಕಾಪಟ್ಟೆ ಬೇಸಿಕ್ ನಾಲೆಜ್ ಏನಂತ ಕೇಳಿದ್ರು ಪಟ್ ಅಂತ ಹೇಳ್ತಾರೆ ಸರ. ಬಟ್ ಇಲ್ಲಿ ಟೀಚರ್ಸ್ ಕುಂತು ತಾಯಿ ಹೆಂಗ ಪೋಷಣೆ ಮಾಡ್ತಾರ ಮಕ್ಕಳು ಅನ್ನೋದು ಈ ಸ್ಕೂಲ್ನಲ್ಲಿ ತಾಯಿ ಸಮಾನವಾಗಿ ಮಕ್ಕಳನ್ನ ಪೋಷಕರು ಕುಂತು ಹೆಚ್ಚು ಗಮನ ಮಕ್ಕಳ ಮೇಲೆ ಹರಿಸ್ತಾರೆ ಸರ.
ಆಮೇಲೆ ವಸ್ತು ಪ್ರದರ್ಶನ ಆಗಲಿ, ಮ್ಯಾಥಮೆಟಿಕ್ಸ್ ಆಗಲಿ, ಏನೋ ವಿಷಯ ನಾವು ಕೇಳಿದ್ರು ಪಟ್ ಅಂತ ಆನ್ಸರ್ ಮಾಡ್ತಾರೆ ಸರ್. ಪ್ರದರ್ಶನ ಇದೆ ಸರ್. ಇಲ್ಲಿ ಹೆಂಗಿದ್ರೆ ಚಿಕ್ಕ ಮಕ್ಕಳು ಅಂತ ಭೇದ ಭಾವ ಯಾವ ಥರನೂ ಇಲ್ಲ. ಪ್ಲೇ ಹೋಮಿಂದ ಹಿಡಿದು UKG ವರೆಗೂ ಎಲ್ಲರಿಗೂ ಒಂದೇ ಥರ ಟ್ರೀಟ್ ಮಾಡ್ತಾರೆ. ಪ್ಲೇ ಹೋಮು ಅವ್ರಿಗೆ ಸಣ್ಣ ಟಾಪಿಕ್ ಕೊಡಬೇಕು, ದೊಡ್ಡ ಟಾಪಿಕ್ ಕೊಡಬೇಕು ಅಂತ ಏನು ಸಪ್ರೇಟ್ ಮಾಡಲ್ಲ ಸರ್. ಮತ್ತು ಇಂಡಿವಿಜುವಲ್ ಕೇರ್ ಇದೆ ಸರ್. ಇಲ್ಲಿ ಟೀಚರ್ಸ್ ಆಗಲಿ ಯಾರೇ ಆಗಲಿ ಮಕ್ಕಳಲ್ಲಿ ಇಂಡಿವಿಜುವಲ್ ಕೇರ್ ಮಾಡ್ತಾರೆ. ಅದು ತುಂಬ ಖುಷಿ ಇದೆ. ನಮ್ಮ ಮಕ್ಕಳು ಹೆಂಗೋ ಏನೋ ಅಂತ ಟೆನ್ಷನ್ ಇರೋದಿಲ್ಲ. ಬಂದರೆ ಅವರೇ ಕಾಲ್ ಮಾಡಿ ಹೇಳ್ತಾರೆ, ಇಷ್ಟೊತ್ತಿಗೆ ಬನ್ನಿ, ಇಷ್ಟೊತ್ತಿಗೆ ಕರ್ಕೊಂಡು ಹೋಗಿ ಊಟ ಮಾಡಿಸ್ತಾರೆ. ನಾವು ಹೆಂಗೋ ಮನೇಲಿ ಊಟ ಮಾಡಲ್ಲ ಅಂತ ಟೆನ್ಷನ್ ಮಾಡ್ಕೊತೀವಿ. ಬಟ್ ಅವರಾಗಿ ಇಲ್ಲಿ ಮಿಸ್ಸಸ್ ಎಲ್ಲ ಅವ್ರು ನಮ್ಮ ಮಕ್ಕಳನ್ನ ಚೆನ್ನಾಗಿ ಕೇರ್ ಮಾಡ್ತಾರೆ ಸರ್. ಅದೊಂದು ಖುಷಿ ಇದೆ. ಹೌದು ಸರ್, ಅನುಕೂಲ ಆಗುತ್ತೆ ಸರ್, ಅನುಕೂಲ ಆಗುತ್ತೆ. ಸಿಂಗಲ್ ಪೇರೆಂಟ್ ಇದ್ರೂ ಅನುಕೂಲ ಆಗುತ್ತೆ. ಅವರು ನಮಗೆ ಟೈಮಿಂಗ್ಸ್ ಇಂದು ಟೆನ್ಷನ್ ಇಲ್ಲ ಸರ್. ಒಂದು 10 ನಿಮಿಷ ಲೇಟ್ ಆದ್ರೂ ಇವ್ರ ಮಕ್ಕಳನ್ನ ಕೇರ್ ಮಾಡ್ತಾರೆ ಅನ್ನೋದು, ನಾವು 10 ನಿಮಿಷ ಲೇಟ್ ಆಗಿ ಬಂದ್ರು ನನ್ನ ಮಕ್ಕಳು ಸೇಫ್ ಆಗಿರ್ತಾರೆ ಅನ್ನೋದು ಒಂದು ಕಾನ್ಫಿಡೆನ್ಸ್ ಇದೆ ಸರ್. ಓದ್ತಾರೆ ಸರ್, ಇಂಪ್ರೂವ್ಮೆಂಟ್ ಆಗಿದೆ. ನಾನು 2 months ಅಲ್ಲೇ ನನ್ನ ಮಗನಲ್ಲಿ ಇಂಪ್ರೂವ್ಮೆಂಟ್ ಕಾಣ್ತಿದ್ದೀನಿ. ಅವನಾಗ್ಲೇ ನಾವು ಬರ್ಸ್ತಿದ್ರು ನಾನು ಬೇಡ ನಾನೇ ಬರಿತೀನಿ ಅಂತ ಸ್ವತಃ ಅವನೇ ಬರಿತಾನೆ. ಅದು ತುಂಬಾ ಖುಷಿ ಇದೆ. ಹಚ್ಬೇಕಾ ಬೇಡ ಈ ಸ್ಕೂಲ್ಗೆ ಅನಿಸ್ಬಿಟ್ಟಿದೆ. ಯಾಕಂದ್ರೆ ಹೊಸದಾಗಿ ಸ್ಟಾರ್ಟ್ ಆಗೈತೆ ಅಂತ ಹೇಳ್ತಿದ್ರು. ಹಚ್ಚಿದ ಮೇಲೆ ಗೊತ್ತಾತಿ. ನಾವು ಫಸ್ಟ್ಗೆ ಅಂಗನವಾಡಿಯಾಗಿದ್ದು ನಮ್ಮ ಸ್ಕೂಲ್. ನನ್ನ ಮಗ ಇಲ್ಲಿ ನರ್ಸರಿ, ಜಸ್ಟ್ ನರ್ಸರಿ ಅದನ್ನಂದ್ರೆ ಎಲ್ಲ ಹೋಮ್ವರ್ಕು ತಾನೇ ಮಾಡ್ತಾನೆ. 1 ದಿನ 2 ದಿನ ಸ್ಕೂಲ್ ಬಿಟ್ರೆ ಅಂದ್ರೆ ಮಿಸ್ ಫೋನ್ ಹಚ್ಚಿ ಕಳಿಸ್ರಿ ನಿಮ್ಮ ಮಗ ಶಾಣೆ ಅದನ ಅಂತಂದು ಪದೇ ಫೋನ್ ಮಾಡಿ. 2-3 ದಿನ ಬಿಟ್ರೆ ಅಂದ್ರೆ ಫೋನ್ ಮಾಡ್ತಾರೆ ತಾವ. ಇಲ್ಲಿ ಏನೇ ಒಂದು ಹಬ್ಬ ಇರಲಿ, ಒಂದು ಯಾವುದೇ ಜಯಂತಿ ಇರಲಿ ಆಚರಣೆ ಮಾಡ್ತಾರೆ. ಒಂದು ಹುಡುಗರು ಬರ್ಡೇ ಇರಲಿ, ನಾವು ಮನೇಲಿ ಬರ್ಡೇ ಆಚರಣೆ ಮಾಡಲಿಲ್ಲ ಅಂದ್ರೆ ಇಲ್ಲಿ ಬರ್ಡೇ ಆಚರಣೆ, ಅದೊಂದು ಭಾಳ ಖುಷಿ ಐತಿ. ಮನೆಯಲ್ಲಿ ತಾಯರ ಬರ್ಡೇ ಆಚರಣೆ ಮಾಡೋಕ್ಕಾಗ್ತಿರಲ್ಲ, ಇವ್ರು ಆಚರಣೆ ಮಾಡೋದು ನೋಡಿ ನಾವು ಭಾಳ ಖುಷಿ ಅನ್ಸುತ್ತೆ. ಅದ್ರ ಬಗ್ಗೆ ಹೆಮ್ಮೆ ಅನ್ಸುತ್ತೆ. ಸ್ಕೂಲಲ್ಲೆಲ್ಲ ಹುಡುಗರು ಒಂದೇ ಥರ ನೋಡ್ತಾರೆ. ಊಟ ಮಾಡಿ ಫೋನ್ ಹಚ್ಚಿ ಹೇಳ್ತಾರೆ, ನಿಮ್ಮ ಮಕ್ಕಳು ಊಟ ಮಾಡ್ತಿಲ್ಲ ಮಿಸ್, ಬೇರೆ ತಂದು ಕೊಡಿ, ನಮಗೆ ಚೆನ್ನಾಗಿರೋ ಊಟ ಕಳಿಸಿ ಅಂತ ಹೇಳ್ತಾರೆ. ಚೆನ್ನಾಗಿದೆ. ಸ್ಕೂಲ್ ಬಗ್ಗೆ ಹೇಳ್ಬೇಕಂದ್ರೆ ನಂಬರ್ 1. 2.5 ವರ್ಷ ಇರೋದವಳು ಸ್ಕೂಲ್ಗೆ ಹಚ್ಚಬೇಕೋ ಬೇಡ ಅಂತ ಮೊದಲು ಅನಿಸ್ತಿತ್ತು. ನಾನು ಸ್ಕೂಲ್ಗೆ ಹೋಗ್ತಿರೋದ್ರಿಂದ ಈ ಸ್ಕೂಲ್ಗೆ ಹಚ್ಚಿದ್ರಿ. ತುಂಬ ಚೆನ್ನಾಗಿದೆ, ಇಂಪ್ರೂವ್ ಆಗಿದ್ದಾಳೆ. ಭಾಳ ಮನೇಲೆಲ್ಲ ಹಠ ಮಾಡ್ತಿದ್ಲು, ಊಟ ಮಾಡ್ತಿರ್ಲಿಲ್ಲ. ಈಗ ಇಲ್ಲಿ ಸ್ಕೂಲಿಗೆ ಬಂದಮೇಲೆ ಒಂದು ಸ್ವಲ್ಪ ಹಠ ಕಡಿಮೆ ಆಗಿದೆ, ತಾನೇ ಊಟ ಮಾಡ್ತಾ ಇದ್ದಾಳೆ. ಇನ್ನು ಎಕ್ಸಿಬಿಷನ್ ಹೇಳಿದಾಗ ಇನ್ನೂ ಸಣ್ಣ ಹುಡುಗಿ ಬೇಡ ಬಿಡ್ರಿ ಅಂತ ನಾವು ಹೇಳಿದ್ವಿ. ಟೀಚರ್ಸ್ ಇಲ್ಲ ಪರವಾಗಿಲ್ಲ ಮಾಡ್ರಿ, ಅವಳಿಗೆ ಒಂದು ಸ್ವಲ್ಪ ಇಂಪ್ರೂವ್ ಆಗ್ತಾಳೆ ಗೊತ್ತಾಗುತ್ತೆ ಅಂತ ಹೇಳಿದ್ರು. ಅದನ್ನ ಮಾಡಿದ್ಮೇಲೆ ಅವಳೆಲ್ಲ ಅದನ್ನ ಪ್ರಾಣಿಗಳು ಗುರುತಿಸೋದಾಗಿರ್ಬೋದು, ವೈಲ್ಡ್ ಎನಿಮಲ್ಸ್ ಕೊಟ್ಟಿರೋದು ಅವಳಿಗೆ ಎಕ್ಸಿಬಿಷನ್ದಲ್ಲಿ. ಪ್ರಾಣಿಗಳನ್ನ ಗುರುತಿಸೋದಾಗಿರ್ಬೋದು, ಹೇಳೋದಾಗಿರ್ಬೋದು ಚೆನ್ನಾಗಿ ಇಂಪ್ರೂವ್ ಆಗಿದ್ದಾಳೆ. ಸ್ಕೂಲ್ ಮಾತ್ರ ಚೆನ್ನಾಗಿದೆ. ಇನ್ನು ಟೀಚರ್ಸ್ ಎಲ್ಲ ಹೇಳ್ಬೇಕಂದ್ರೆ ಮಕ್ಕಳನ್ನೆಲ್ಲ ತುಂಬ ಚೆನ್ನಾಗಿ ಕೇರ್ ಮಾಡ್ತಾರೆ. ನಾವು ಸ್ಕೂಲ್ಗೆ ಹೋಗಿದೀವಪ್ಪ ನನ್ನ ಮಗಳು ನೋಡ್ಕೋಬೇಕು ಅನ್ನೋ ಒಂದು ಟೆನ್ಷನ್ ಇರಂಗಿಲ್ಲ, ಚೆನ್ನಾಗಿ ನೋಡ್ಕೊಳ್ತಾರೆ. ಏನೋ ಒಂದು ಇದ್ರೂ ಫೋನ್ ಮಾಡಿ ಹೇಳ್ತಾರೆ. ನಮಸ್ಕಾರ ರೀ. ಪಬ್ಲಿಕ್ ಶಾಲೆಯಲ್ಲಿ ಭೇಟಿ ನೀಡಿದ್ದೀರಿ, ತಮ್ಮ ಮಕ್ಕಳು ಕೂಡ ಇಲ್ಲಿ ಓದ್ತಾ ಇದ್ದಾರೆ. ಸ್ಕೂಲ್ ಬಗ್ಗೆ ಹೇಳೋದಾದ್ರೆ ಸ್ಕೂಲ್ ಚೆನ್ನಾಗಿದೆ ರೀ. ಏನು ಟೀಚರ್ಸ್ ಏನಿದ್ದಾರೆ ಹುಡುಗರಿಗೆ ಸರಿಯಾಗಿ ಕೋಆಪರೇಟ್ ಮಾಡ್ಕೊಂಡು ಸರಿಯಾಗಿ ಎಲ್ಲ ಅವ್ರ ಪ್ರಕಾರ ಏನಾದ್ರು ಹುಡುಗರಿಗೆ ಏನು ನಾಲೆಜ್ ಬೇಕು ಅದೆಲ್ಲ ಸರಿಯಾಗಿ ಕೊಡ್ತಾರೆ ರೀ. ಅದಕ್ಕೆ ಏನು ಇದಿಲ್ಲ. ಎಕ್ಸಿಬಿಷನ್ ಮಾಡಿದ್ದಾರೆ ಸರ್, ತಮ್ಮ ಮಕ್ಕಳು ಭಾಗವಹಿಸಿದ್ದಾರೆ. ನಮ್ಮ ಮಕ್ಕಳದಾಗಲಿ ಬೇರೆ ಮಕ್ಕಳದಾಗಲಿ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಅದಕ್ಕೇನಾರ ದೊಡ್ಡ ಇದು ಅನ್ಬೇಕಂತಂದ್ರೆ ಟೀಚರ್ಸ್ ಆಗಲಿ, ಇವ್ರು ನಮ್ಮ ಪ್ರಶಾಂತ್ ಸರ್ ಅವರಾಗಲಿ, ಅವ್ರ ಮೇಡಮ್ ಮಿಸ್ಸಸ್ ಅವರಾಗಲಿ ಚೆನ್ನಾಗಿ ಹುಡುಗರಿಗೆ ಏನಾರ ಎಲ್ಲ ಬಿಟ್ಟು ಹೇಳ್ಬಿಟ್ಟು ಟ್ರೈನ್ ಮಾಡಿಬಿಟ್ಟು ಏನಾರ ಎಕ್ಸಿಬಿಷನ್ ಕಂಡಕ್ಟ್ ಮಾಡಿದ್ದಾರೆ. ಸರಿಯಾಗೈತೆ ಸ್ಕೂಲ್. ಚೆನ್ನಾಗಿ ಹೇಳ್ಕೊಡ್ತಾರೆ, ಟೀಚಿಂಗ್ ಹೇಳ್ಕೊಡ್ತಾರ್ರಿ. ಈಗೇನೋ ಹೊಸದಾಗಿ ಕ್ರೀಡಾ ಅಂತ ತಂದಾರ್ರಿ, ಅದ್ರಲ್ಲಿದ್ದ ಮಕ್ಕಳು ಚೆನ್ನಾಗಿ ಇಂಪ್ರೂವ್ ಆಗ್ಯಾರ್ರಿ. ಈಗ ಎಕ್ಸಿಬಿಷನ್ ಅಂತ ಒಬ್ರಕ್ಕಿಂತ ಒಬ್ರು ಚೆನ್ನಾಗಿ ಸರ್ದು ಸಪೋರ್ಟ್ ಜಾಸ್ತಿ ಐತ್ರಿ. ಇದ್ರಲ್ಲಿ ಚೆನ್ನಾಗಿ ಹೇಳ್ಕೊಡ್ತಾರೆ ಸ್ಕೂಲ್ ಕೊಡ್ತಾ ಇದೆ ಹುಡುಗರೆಲ್ಲ. ಇಲ್ಲಿರೋ ಶಿಕ್ಷಕರಾಗಲಿ ಪ್ರಿನ್ಸಿಪಾಲ್ಸ್ ಆಗಲಿ ತುಂಬ ಚೆನ್ನಾಗಿ ಎಜುಕೇಟೆಡ್ ಮಾಡ್ತಾ ಇದ್ದಾರೆ ಹುಡುಗರಿಗೆಲ್ಲ. ಆ್ಯಂಡ್ ಇಲ್ಲಿರೋ ಎಜುಕೇಷನ್ ಸಿಸ್ಟಮ್ಗಾಗಲಿ ಭಾಳ ಹೈಲಿ ಎಜುಕೇಟೆಡ್ ಇದೆ. ಎಲ್ಲ ಮಕ್ಕಳು ಎಲ್ಲರೂ ಒಂದಕ್ಕಿಂತ ಒಂದು ಅದ್ಭುತವಾಗಿ ಪ್ರದರ್ಶನವನ್ನು ಮಾಡಿದ್ದಾರೆ. ಅವರು ಇಂಟ್ರೆಸ್ಟನ್ನು ತೋರಿಸ್ತಾ ಇದೆ. ಪ್ಲಸ್ ಎಲ್ಲ ಇಷ್ಟು ಸಣ್ಣ ವಯಸ್ಸಿನಲ್ಲೇ ಶಾಲೆಯಲ್ಲಿ ಈ ಥರದ ಆ್ಯಕ್ಟಿವಿಟೀಸ್ ಮಾಡೋದ್ರಿಂದ ಮಕ್ಕಳಿಗೆ ಇನ್ನೂ ಅವ್ರಿಗೆ ಕಲಿಬೇಕು ಅನ್ನೋದು ಇಂಟ್ರೆಸ್ಟ್ ಜಾಸ್ತಿ ಆಗ್ತದೆ ಸರ್. ಇಟ್ಸ್ ಅ ವೆರಿ ಗುಡ್ ಇನೋವೇಟಿವ್ ಪ್ರಾಜೆಕ್ಟ್ ಸರ್ ಇದು ಒಂಥರ ಸ್ಕೂಲಲ್ಲಿ. ಸರ್ ನಮ್ಮ ಸ್ಕೂಲಲ್ಲಿ ಪ್ಲೇ ಹೋಮಿಂದ ನರ್ಸರಿ LKG ಪ್ಲೇ ಹೋಮ್ ಫಸ್ಟ್ ಸ್ಟ್ಯಾಂಡರ್ಡ್ವರೆಗೂ ಸ್ಟಾರ್ಟ್ ಇದೆ. ನಮ್ಮ ಸ್ಕೂಲಲ್ಲಿ ಇವಾಗ ಸಣ್ಣ ಮಕ್ಕಳಿಗೆಲ್ಲ ನಾವು ಎಕ್ಸಿಬಿಷನ್ ಅಂತ ಏರ್ಪಾಟ್ ಮಾಡಿದ್ವಿ. ನಾವು ಅವರಿಗೆ ಈ ಥರ ವಿಷಯಗಳಲ್ಲಿ ಎಕ್ಸಿಬಿಷನ್ ಮಾಡ್ಕೊಂಬರ್ಬೇಕು, ಟಾಪಿಕ್ಸು ಮತ್ತು ಮಾಡೆಲ್ಸ್ ಹೇಳಿದ್ವಿ. ಸೊ ಅವರು ತುಂಬ ಕ್ರಿಯೇಟಿವಿಟಿಯಾಗಿ ಮಾಡ್ಕೊಂಬಂದಿದ್ದಾರೆ. ಅದನ್ನೆಲ್ಲ ನೋಡಿ ನಮಗೂ ತುಂಬ ಖುಷಿ ಆಯಿತು. ಸೊ ಪೇರೆಂಟ್ಸ್ಗೂ ಕೂಡ ನಾವು ಇನ್ವೈಟ್ ಮಾಡಿದ್ವಿ. ಪೇರೆಂಟ್ಸ್ ಕೂಡ ಇದನ್ನೆಲ್ಲ ನೋಡಿ ತುಂಬ ಖುಷಿಪಟ್ಟರು. ಮಕ್ಕಳು ಕೂಡ ಈ ರೀತಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದ್ರಿಂದ ಅವ್ರಿಗೂ ಕೂಡ ಇದು ತುಂಬ ಇಂಪಾರ್ಟೆಂಟ್ ಆಗಿ ವರ್ಕ್ ಆಗುತ್ತೆ. ಮತ್ತು ಮಕ್ಕಳು ಕೂಡ ಎಲ್ಲ
ವಿಧದಲ್ಲೂ ಕಲಿಕೆಯಿಂದ ಕಲಿತಾರೆ. ಹಾಗಾಗಿ ಇದು ಅವರಿಗೆ ಫ್ಯೂಚರಲ್ಲಿ ತುಂಬ ಉಪಯುಕ್ತವಾಗಿ ಮಾಹಿತಿ ಆಗುತ್ತೆ ಅಂತ ನಾವು ಇದನ್ನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಸರ್, ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಅತ್ಯಂತ ಕ್ರಿಯಾಶೀಲರಾಗಿ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾಗಿರ್ಬೋದು, ನಮ್ಮ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದವರಾಗಿರ್ಬೋದು, ನಮ್ಮ ಶಾಲೆಯ ಬೆನ್ನೆಲುಬಾಗಿರ್ತಕ್ಕಂತಹ ಪಾಲಕ ಪೋಷಕರ ಸಹಾಯ ಆಧಾರದ ಮೇಲೆ ಎಲ್ಲ ಮಕ್ಕಳಿಗೂ ಕೂಡ ಇಲ್ಲಿ ವಿಶೇಷವಾಗಿರ್ತಕ್ಕಂಥ ಪ್ರಾಜೆಕ್ಟ್ ವರ್ಕ್ಗಳನ್ನು ಮಾಡಿಕೊಂಡು ಬಂದಿರತಕ್ಕಂಥದ್ದು ನಮ್ಮ ಶಾಲೆಯ ಒಂದು ಪ್ರತೀತಿ. ಸೊ ಅದೇ ರೀತಿಯಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ವಿಷಯವಾರು ವಸ್ತು ಪ್ರದರ್ಶನವನ್ನು ನಮ್ಮ BB ಕ್ಲಾಸಿಂದ ಹಿಡಿದು 1ನೇ ತರಗತಿಯ ಎಲ್ಲ ವಿದ್ಯಾರ್ಥಿಗಳು ಅತ್ಯಂತ ಅಚ್ಚುಕಟ್ಟುತನದಿಂದ ಶಿಸ್ತಿನಿಂದ ಅವುಗಳನ್ನು ಮಾಡ್ಕೊಂಡು ಬರೋದಷ್ಟೇ ಅಲ್ಲದೆ ವಿಷಯವಾರು ವಸ್ತು ಪ್ರದರ್ಶನದಲ್ಲಿ ತಮಗೆ ಕೊಟ್ಟಿರ್ತಕ್ಕಂಥ ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರೆಸೆಂಟೇಷನ್ ಮಾಡುವಂಥ ಶೈಲಿ ನಮ್ಮ BB ಕ್ಲಾಸಿಂದ 5ನೇ ತರಗತಿಯ ಎಲ್ಲ ವಿದ್ಯಾರ್ಥಿಗಳಲ್ಲಿ ಅತ್ಯಂತ ಅತ್ಯುತ್ತಮವಾಗಿದೆ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೇನೆ.